ಪರಿಸರ ಇದ್ದರೆ ನಾವೆಲ್ಲರೂ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಅಲ್ವಾ. ನಿಮಗೆ ಒಳ್ಳೆಯ ಗಾಳಿ ಬೇಕು ಅಂದರೆ ಗಿಡ ಇರಬೇಕಲ್ವಾ. ನಿಮ್ಗೆ ಯಾರದೇ ಹುಟ್ಟುಹಬ್ಬ ಇದ್ದರೆ, ನಿಮ್ಮ ತಂದೆ ತಾಯಿದು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಇದ್ದರೆ ಕರೆ ಕೊಟ್ಟರೆ ನಾನೊಂದು ಗಿಡ ಕೊಡ್ತೀನಿ. ಗಿಡನ ಬೆಳೆಸಿ ಪರಿಸರ ನಾವು ಎಲ್ಲರೂ ಕೈ ಜೋಡಿಸ್ಕೊಬೋದು. ನೀವು ಗಿಡಗಳು ಹಾಕಿದ್ಮೇಲೆ ಒಂದು ವೇಳೆ ನೀರು ಕುಡಿದ ಬಾಟ್ಲಲ್ಲಿ ನೀರಿದ್ದರೆ ಬೇಸಿಗೆ ಟೈಮಲ್ಲಿ ನೀರನ್ನ ಎಲ್ಲೋ ರೋಡ್ ಚೆಲ್ಲೋದು ಮತ್ತೊಂದು ಕಡೆ ಮಾಡಬೇಡಿ. ಅದ್ರ ಬದಲು ನೀವು ಆ ನೀರನ್ನ ಗಿಡಕ್ಕೆ ಹಾಕಿ, ನೀವು ಅವಕ್ಕೆ ಊಟ ಕೊಟ್ಟಂಗೆ ಅಲ್ವಾ. ಒಣಗೋಯ್ತೈತದೆ ಬಾಡೋದನ್ನ ನೀವು ಅದಕ್ಕೆ ಜೀವನ ತುಂಬಿಸ್ತೀರ. ಆವಾಗಲೇ ಪರಿಸರ ಉಳಿಯೋಕ್ಕೆ ಸಾಧ್ಯ. ಎಲ್ಲರೂ ಕೈ ಜೋಡಿಸೋಣ ಪರಿಸರಕ್ಕೆ. ಪರಿಸರದ ಬಗ್ಗೆ ಯಾರು ಒಂದೆರಡು ಮಾತಾಡ್ತೀರಾ ಮಕ್ಕಳೇ? ನಮ್ಮ ಯೂನಿವರ್ಸಿಟಿ ಮಾತಾಡ್ತಾರೆ, ಮಕ್ಕಳು ಮಾತಾಡ್ರ. ಮಕ್ಕಳು ಯಾರು ಮಾತಾಡಿ ಪರಿಸರದ ಬಗ್ಗೆ ಮಾತಾಡಪ್ಪ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಮ್ಮ ಸುತ್ತಮುತ್ತಲಿನ ವಾತಾವರಣ, ಗಿಡ, ಮರ, ಗಾಳಿ, ನೀರು, ಮಣ್ಣು, ಬೆಳಕು ಇವೆಲ್ಲವನ್ನು ನಾವು ಪರಿಸರ ಎನ್ನುತ್ತೇವೆ. ಪರಿಸರವನ್ನು ಶುಚಿತವಾಗಿಟ್ಟುಕೊಂಡರೆ, ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಸಂರಕ್ಷಿಸಿದರೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪ್ರತಿ ವರ್ಷ ಈ ದಿನದಂದು 143 ದೇಶಗಳು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಮ್ಮ ಜನ್ಮ ನೀಡಿದವಳು ಹೆತ್ತ ತಾಯಿಯಾದರೆ ನಮ್ಮನ್ನು ಬೆಳೆಸುತ್ತಿರುವವಳು ಈ ಪ್ರಕೃತಿ ಮಾತೆ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ ಮತ್ತು ವಾಸಿಸುವ ಭೂಮಿ ಇವೆಲ್ಲವನ್ನು ಈ ಪರಿಸರವೇ ನಮಗೆ ಉಚಿತವಾಗಿ ನೀಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವನ ಅತಿಯಾದ ಆಸೆ ಮತ್ತು ಸ್ವಾರ್ಥದಿಂದಾಗಿ ಪರಿಸರವು ದಿನದಿಂದ ದಿನಕ್ಕೆ ನಾಶವಾಗಿದೆ. ಪ್ಲಾಸ್ಟಿಕ್ ಬಳಕೆ, ಕಾಡು ನಾಶ ಹಾಗೂ ಹೆಚ್ಚಾಗುತ್ತಿರುವ ಮಾಲಿನ್ಯದಿಂದ ನಮ್ಮ ಭೂಮಿ ತತ್ತರಿಸಿ ಹೋಗಿದೆ. ಆದ್ದರಿಂದ ನಮ್ಮ ತರಗತಿ, ಶಾಲಾ ಹಾಗೂ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸದಾ ಸ್ವಚ್ಛವಾಗಿ ಇಟ್ಟುಕೊಳ್ಳೋಣ. ಗಿಡ ಬೆಳೆಸಿ ಜೀವನ ಉಳಿಸಿ ಎಂಬ ಮಾತು ಕೇವಲ ಘೋಷಣೆಯಾಗಿರಬಾರದು, ನಮ್ಮ ಜೀವನದ ಉಸಿರಾಗಿರಬೇಕು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ಯಾರು ಮಾತಾಡಂಗಿಲ್ಲ ಅಂದ್ಬಿಟ್ಟೆಲ್ಲಪ್ಪ. ಮಕ್ಕಳು ಅಷ್ಟು ಕ್ಲೀನಾಗೆ ಇದು ಮಾಡಿದ್ದಾರೆ. ಇನ್ನೇನು ಮಾತಾಡ ಅಂತ ಇದೇನಿದೆ, ನೀನು ಬೇಕಾದ್ರೆ ಮಾತಾಡ. ನೀನು ಯಾಕೆ ಬೇರೆ ಕಡೆ ಇಲ್ಲ. ಆಯ್ತಪ್ಪ, ಮಾತಾಡ. ಪರಿಸರ ಉಳಿವಿಕೆಗಾಗಿ HV ರಾಜೀವ್ ಬಳಗದ ಕುಮಾರು ಎಲ್ಲೇ ಆಗಲಿ, ನೀವು ಅವರು ಮುಂಚೆನೇ ಹೇಳಿದರು, ನಿಮ್ಮ ತಂದೆ ತಾಯಿ ವಾರ್ಷಿಕೋತ್ಸವ, ಮದುವೆ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಬರ್ತ್ಡೇ ಇದ್ದರೆ ಅದೇ ಆ ದಿನದಂದು ಆ ನಂಬರ್ ಗೊತ್ತಾಗ್ತದೆ, ಫೋನ್ ಮಾಡಿ. ನೀವು ಎಲ್ಲಿ ಗಿಡ ಇರೋದಿಲ್ಲ ಅಂಥ ಕಡೆಯಲ್ಲಿ ಒಂದು ಗಿಡ ನೆಡ್ತಾರೆ. ನಿಮ್ಮ ತಾಯಿ ಹೆಸರು, ನಿಮ್ಮ ತಂದೆ ಹೆಸರು ಇರುತ್ತೆ, ನಿಮ್ಮ ಇದನ್ನು ನೆನಪಿನಲ್ಲಿ ಇರುತ್ತೆ. ಇದು ನನ್ನ ಬರ್ತ್ಡೇನಲ್ಲಿ ಹಾಕಿದ್ದು, ವಾರ್ಷಿಕೋತ್ಸವ, ವಿವಾಹ ಇದೆಲ್ಲ ಹಾಕಿದ್ದು. ಆ ನೆನಪನ್ನು ನೀವು ಇಡೋ ರೀತಿ ನೀವು ಬಳಸಿ. ನಾವೇನೋ ವಯಸ್ಸಾದರೂ ಅದೆಲ್ಲ ಮುಖ್ಯ. ಹಳೆ ಎಲೆ ಉದ್ರ ಹೋದರೆ ಚಿಗುರು ಎಲೆ ಬರ್ಬೇಕು. ನೀವು ಆ ರೀತಿ ನೀವು ಉಳಿಸ್ತೀರ ಅಂತ ನಂಬಿಕೆಯಲ್ಲಿ ನಾನು ತುಂಬ ಹೃದಯದಿಂದ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತೀನಿ. ಮತ್ತು ನಮ್ಮದು ಆರ್ ಕುಮಾರ್ ಅಂತ ಯೂಟ್ಯೂಬ್ ಇದೆ. ನಾವು ರಾಜೇಶ್ವರ ಬಳಗದಿಂದ, ನನ್ನ ಹೆಸರು ಕುಮಾರ್ ಅಂತೇಳಿ. ಆರ್ ಕುಮಾರ್ ಹುಡುಕು ಯೂಟ್ಯೂಬಲ್ಲಿ ಇವತ್ತು ಹಾಕಿರೋದು ಸಹ ಅಪ್ಲೋಡ್ ಮಾಡಿದ್ದೀವಿ. ಯಾವುದೇ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಆಗ್ಬೋದು, ಕಾರ್ಯಕ್ರಮಗಳು ಯಾವುದೇ ಇದ್ದರೆ ಅಪ್ಲೋಡ್ ಮಾಡಿದ್ದೀವಿ. ನಿಮಗೂ ಗೊತ್ತಾಗುತ್ತೆ. ನೀವು ಆ ಕಾರ್ಯಕ್ರಮಕ್ಕೂ ಆ ಟೈಮಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿದಾಗ ಬರೋದು. ಇದೇ ತಿಂಗಳು 14ನೇ ತಾರೀಕು ರಾಘವೇಂದ್ರ ಮಠದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರತಿ ವರ್ಷ 9 ವರ್ಷದಿಂದ ಆಯುರ್ವೇದಿಕ್ ಗಿಡಗಳನ್ನ ಕೊಡ್ತಾಯಿದೆ. ಅದೇ ರೀತಿ ಈ ಬಾರಿ 14ನೇ ತಾರೀಕು ಆಯುರ್ವೇದಿಕ್ ಗಿಡಗಳನ್ನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಂಜೆ 4:30ಕ್ಕೆ ರಾಘವೇಂದ್ರ ಮಠದಲ್ಲಿ ಕೊಡ್ತೀವಿ. ತಾವೆಲ್ಲರೂ ನಿಮ್ಮ ತಂದೆ ತಾಯಿಗೆ ಹೇಳಿ ನೀವು ಬಂದು ಗಿಡನ ಪಡೀರಿ. ಗುರುಗಳು ಬರ್ತಾರೆ, ಸ್ವಾಮಿಗಳೆಲ್ಲ ಬರ್ತಾರೆ. ಸರಿನೇ? ಆಯಿತು. ವಿಶ್ವ ಪರಿಸರ ದಿನದ ಶುಭಾಶಯಗಳು. ಸರಿ, ಇವತ್ತು ಯಾಕೆ ಮಕ್ಕಳುಗಳಿಗೆಲ್ಲ ಚಾಕ್ಲೇಟ್ ಇಲ್ಲೇ ಕೊಟ್ಟರೆ ನಮ್ಮ ಊರೆಲ್ಲ
ನೋಡಿ ಜಾಕೆಟ್ ಎಲ್ಲಿದೆ ಸ್ಕೂಲಲ್ಲಿ ಮತ್ತೆ ಇಲ್ಲಿ ಬಂದರು ಅವ್ರಿಗೆ ಲಕ್ಷ್ಮಿ ನೋಡಿ ಇಲ್ಲಿ ತಾಯಿ ಸೆಲ್ಫಿ ತಗೊಂಬಿಡಪ್ಪ ತಗೋತೀನಿ ಇರ್ಲಿ ಬಿಡಮ್ಮ ರಿಟೈರ್ಡ್ ಆಗಿ 16ನೇ ವರ್ಷ ಡಿ ಸಂಜೀವಯ್ಯರಿದ್ದು ಫಿಸಿಕ್ಸು ಗೊತ್ತಾ ಮೊದಲನೇ ಅಧ್ಯಕ್ಷರು ಅವರೇ ಫಿಸಿಕ್ಸು ಇಲ್ಲಿ ನಾಗರಿಕ ವ್ಯವಸ್ಥೆ ಮೊದಲನೇ ಅಧ್ಯಕ್ಷರು ಅವರೇ.